ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಅದೇನೋ ನಮ್ಮ ಹಿರಿಯರು ಹೇಳೋ ಮಾತು ಸುಳ್ಳು ಅಲ್ರಿ, ಭಾಳ ಅನುಭವದ ಮಾತು ಬಂದಿರ್ತಾವೆ. ಏನಪ್ಪ ಅಂತಂದ್ರೆ ಕೈಗೆ ಬಂತು ಬಾಯಿಗೆ ಬರಲಿಲ್ಲ. ಇದು ಆ ರೀತಿ ಏನು ಆಗಿಲ್ಲ, ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ಆ ರೀತಿ ಏನು ಆಗಿಲ್ಲ. ಬಟ್ ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಟ್ಟದ ವಾತಾವರಣ ನಮಗೆ. ಈಗ ಮೊನ್ನೆ ನಿನ್ನೆ ಇವತ್ತು 2 ದಿವಸ ಐತ್ರಿ. ಮೊನ್ನೆ ದಿವಸ ಸ್ವಲ್ಪ ಮಳೆ ಆಗೈತೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ. ನಿನ್ನೆ ಒಂದು ಸ್ವಲ್ಪ ಬಿಸಿನೇ ಆಗೈತಿ, ಒಂದು ಸ್ವಲ್ಪ ನೆಲ ಹಸಿಯಾಗಪ್ಲೆ, ಪತ್ರದ ನೀರು ಗಟ್ಟಿ ನೆಲದಾಗ ನೀರು ಹರಿದಾಡಪ್ಲೆ, ಹಿಂಗೆ ಒಂದೊಂದು ಕಡೆ ಜೋರು ಗಾಳಿ ಬಿಟ್ಟದ. ವಿಶೇಷವಾಗಿ 90% ಗಾಳಿ ಕಡಿಮೆ ಐತಿ, ಎಲ್ಲಿ ಇಲ್ಲ. ಒಂದು ಸ್ವಲ್ಪ ಈ ಲಚ್ಚಾಣ ಭಾಗದಾಗ ಮತ್ತು ಈ ಬೋರ್ಡೋಲ್ ಭಾಗದಾಗ ಮತ್ತು ಚಡ್ಚಾಣ ಭಾಗದಾಗ ಒಂದು ಸ್ವಲ್ಪ ಗಾಳಿ ಜೋರು ಅದಂತ ಹೇಳ್ಯಾರ ರೈತರು. ಬಟ್ ನಮ್ಗೆ ಗಾರ ಒಂದು ಬಿದ್ದಿಲ್ಲ, ಅದೊಂದು ಖುಷಿ ಐತಿ. ಗಾಳಿ ಒಂದು ಎಲ್ಲ ಕಡೆ ಕಡಿಮೆ ಐತಿ, ಅದೊಂದು ಖುಷಿ ಐತಿ. ಬಟ್ ಆ ಭಾಗದಾಗ ಬಿಟ್ರೆ ಮತ್ತು ಎಲ್ಲಿ ಗಾಳಿ ಇಲ್ಲ. ಹೀಗಾಗಿ ಇದೊಂದು ಖುಷಿ ಅದ. ಈಗ ನಾವು ದ್ರಾಕ್ಷಿ ಒಳಗೆ ನಮಗೆ ಏನು ಸಮಸ್ಯೆ ಆಗ್ತದೇನೋ, ಯಾವ ರೈತರಿಗೆ ಲಾಭ ಅದ, ಯಾವ ರೈತರಿಗೆ ಸ್ವಲ್ಪ ಕಷ್ಟ ಅದ, ಯಾವ ರೈತರು ಯಾವುದೋ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯ ಇಲ್ಲ ಅನ್ನೋದ್ರ ಬಗ್ಗೆ ನನ್ನ ಅನುಭವದ ಪ್ರಕಾರ ನಿಮ್ಗೆ ಹೇಳ್ತೀನಿ ರೀ. ಒಂದು 3-4 ವರ್ಷದ ಹಿಂದೆ ನಾನು ಎಲ್ಲ ಶಾರ್ಟ್ ಹಣ್ದಿದ್ದೆ ರೀ, ಎಲ್ಲ ಮಾಡಿದ್ದೆ. ಇನ್ನೇನು 2-3 ದಿವಸನಾಗ ಕಟ್ ಮಾಡಾವಿದ್ದೆ. ಒಂದು ಸರೋ ಈಗ ಹೆಂಗೆ ಮಳೆ ಆಗಕತ್ತಲ್ಲ, ಈ ರೀತಿ ಮಳೆ ಬಂದುಬಿಡ್ತು. ಮಳೆ ಬಂದುಬಿಡೋಣ ವಿಶೇಷವಾಗಿ ಮತ್ತು ಮನುಷ್ಯರಿಗೆ ಏನಾಗ್ತಾರಲ್ರಿ, ಟೆನ್ಷನ್ ಜೋರು ಆಗಿಬಿಡ್ತದೆ, ರಾತ್ರಿ ನಿದ್ದೆ ಹತ್ತಲಾರಂಗೆ ಆಗಿಬಿಡ್ತದೆ. ಹಾಗಾಗಿ ಈಗೇನು ನಿಮ್ಗೊಂದು ಮಾತು ಹೇಳ್ತೀನಿ ರೀ, ಯಾರೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಅಷ್ಟೊಂದು ದೊಡ್ಡ ಸಮಸ್ಯೆ ಮಳೆ ಏನು ಅಲ್ಲಿದು. ಆಮೇಲೆ ಇನ್ನೊಂದೇನದ, 1-2 ತಾಸು 3 ತಾಸು ಬಿಸಿಲು ಒಂದು ಬಿಡ್ತದೆ. ಅದರದಿಂದ ಮಳೆ ನೀರು ಅಟಿಸಿ ಆರಿ ಹೋಗಿಬಿಡ್ತದೆ. ತಣ್ಣಗೆ ಸ್ಲೋ ಗಾಳಿ ಅದ. ಗಾಳಿ ಅಂದ್ರೆ ಸ್ಪೀಡ್ ಗಾಳಿ ಅಲ್ರಿ, ಅದು ಇದ್ರ ಬರ್ತದೆ ಕಡಗಾಲ ಮಳೆ ಬಿರುಗಾಳಿ ಅಂತದ್ದು. ಅಂಥ ಗಾಳಿ ಇಲ್ಲ, ಸೂಸರ ಗಾಳಿ ಐತಿ. ಅದರದಿಂದ ನಮ್ಮ ಗೊನೆಯೊಳಗೆ ಇರುವಂಥ ನೀರು ಆರಿ ಹೋಗ್ಬಿಡ್ತದೆ. ಅದರದಿಂದ ಇದೇನು ಸಮಸ್ಯೆ ಆಗಂಗಿಲ್ಲ. ಇನ್ನು ನಿಮ್ಗೆ ಸೀದಾ ವಿಷಯಕ್ಕೆ ಬಂದುಬಿಡ್ತೀನಿ ರೀ ಡೈರೆಕ್ಟ್. ಈಗ 18 ಪಾಯಿಂಟ್ ಹಿಡ್ಕೊಂಡು ಒಳಗಡೆ ಇರುವಂಥ ಶುಗರ್ ಇರುವಂಥ ರೈತರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಅವ್ರು ಖುಷಿ ಪಡ್ಬೇಕು ರೀ ಈ ಮಳೆಯಿಂದ. ಅಂದರೆ ಏನು, ನಮ್ಮ ದ್ರಾಕ್ಷಿ ಸಾಲುಗಳ್ದಾಗ ಆ ದಂಡೆದಿಂದ ನೀರು ಈ ದಂಡಿಗೆ ಹರಿದು ಬಂದೈತೆ ಅಂದ್ರೆ ಸ್ವಲ್ಪ ಎಲ್ಲ ರೈತರು ಭಯ ಪಡಬೇಕಾಗಿತ್ತು. ಮತ್ತು ಆ ರೀತಿ ಏನಾಗಿಲ್ಲ, ಸುಮ್ಮ ಐತಪ್ಲೆ ಅಂಗಳಕ್ಕೆ ನೀರು ಹೊಡ್ಯಪ್ಲೆ ಸ್ವಲ್ಪ ಇದ್ರಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದ. ಬಟ್ ಇದು ನಮ್ಮ ತಾಪ್ಲ ಗೊನೆ ಉಲಾಂಡ ನೆಲ ಸ್ವಲ್ಪ ತೇವಾಂಶ ಆಗಿದ್ದರಿಂದ ಕೋಲ್ಡ್ ವಾತಾವರಣ ಬರ್ತದೆ. ಇದರದಿಂದ ಅಂಥ ರೈತರ ಕಾಳು, ಆಮೇಲೆ ನಮ್ಮ ಒಟ್ಟ ಕಾಳು ನೀರುಗಾಳಿನ ಗಪ್ಲೆ ಮೆತ್ತಗೆ ಅದಾವ್ರಿ ಹಿಂಗಂತ ಹೇಳ್ತಿದ್ರಲ್ಲ, ಅವೆಲ್ಲ ಕಾಳು ಹಾಡಾಗಿಬಿಡ್ತಾವೆ ರೀ. ಹಾಡಾಗಿ ಏನಾಗಿಬಿಡ್ತಾವೆ, ನಮ್ಗೆ ಹಾಡಾಗಿಬಿಡ್ತಾವೆ ರೀ. ಅವು ಹಾಡಾದವು ಅಂದ್ರೆ ಏನಾಗಿಬಿಡ್ತದೆ, ಕಾಳು ಗಟ್ಟಿಯಾಗಿ ಶುಗರ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂಥ ರೈತರು ಏನು ಮಾಡ್ಕೋಬೇಕ್ರಿ, ನಂತರ ಏನೋ ಅವ್ರು ಕಟ್ ಮಾಡೋದು 15 ದಿವಸ 20 ದಿವಸ 25 ದಿವಸ ಹಿಂಗೆ ಪ್ಲ್ಯಾನ್ ಅದಾವಲ್ಲ ರೀ. ಅಂಥ ರೈತರು ಏನದ 0.050 1 ಲೀಟ್ರ್ ನೀರಿಗೆ 5 ಗ್ರಾಮ, ಬೋರಾನ 1 ಗ್ರಾಮ, ಇದ್ರ ಜೊತೆ ಏನದ ಬಾವಿಷ್ಟನ್ನು ಕೊಡಿಸ್ಕೋಬೋದು ಅಥವಾ ಬಿಟ್ಬಿಡ್ಬೋದು. ಇವೆರಡೇ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ರೆ ಮುಗಿದು ಹೋಗಿಬಿಡುತ್ತೆ ಅವ್ರು ಯಾವುದು. ಆಮೇಲೆ ಒಂದು ಯಾವುದೇ ಕಗಲಿಕ ಕೀಟನಾಶಕ, ಯಾವುದೇ ಕೀಟನಾಶಕ ಏನದ ನೀವು ಹಾಕೋರಿ. ಎಲ್ಲ ಮೊದಲೆಲ್ಲ ಏನು ಮಾಡ್ತಿದ್ದೀವಿ ರೀ, ಒಂದು 10 ವರ್ಷದ ಹಿಂದೆ ನುವಾನಿತ್ತು, ಅದು ಯೂಸ್ ಮಾಡ್ತಿದ್ವಿ. ಅದು ಬ್ಯಾನ್ ಆಗಿ ಹೋಗಿಬಿಡ್ತು, ಬಿಟ್ಟಿವಿ. ಮುಂದೆ ಮೊನೊಕ್ರೋಟೋಪಾಸ್ ಹೊಡಿತಿದ್ವಿ, ಮತ್ತು ಅದನ್ನು ಈಗ ಬ್ಯಾನ್ ಆಗೈತೆ, ಅದನ್ನು ಶುಗರ್ ಆಗೈತೆ. ಈಗ ಅದು ಬ್ಯಾನ್ ಆಗಿರೋದನ್ನು ಬಿಟ್ಟು ಅದರ ಅಲ್ಟರ್ನೇಟಿವ್ ಭಾಳಷ್ಟು ಅದಾವೆ ರೀ. ಯಾವುದೋ ರೋಗರ್ ಐತಿ, ಆಮೇಲೆ ಕ್ಲೋರೋಪೆರಿಪಾಸ್ ಐತಿ. ಇನ್ನು ಯಾವುದೇ ಒಂದು ಕೀಟನಾಶಕ ಒಂದು ಸ್ಪ್ರೇ ತೊಗೊಂಡ್ಬಿಡ್ರಿ, ಯಾವುದೂ ಟೆನ್ಷನ್ ಆಗಂಗಿಲ್ಲ. ಸ್ವಲ್ಪ 1 ಬೆಟ್ಟ 2 ಬೆಟ್ಟ ನೆಲ ಹಸಿ ಆಗಿತ್ತಂದ್ರೆ ಇವತ್ತು ಯಾರಾದರೂ ನೀರು ಬಿಡೋರಿಂದ 1 ದಿವಸ ಲೇಟ್ ಮಾಡಿ ನೀರು ಕೊಡ್ರಿ. ಇದು ಒಂದೇ ಸಜೆಷನ್, ಮತ್ತೊಂದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ಈಗ ಸದ್ಯಕ್ಕೆ 2-3 ದಿವಸನಾಗ ಕಟ್ ಮಾಡೋರು ಇರುವಂಥ ರೈತರು ಏನದ, ಅವ್ರಿಗೇನೂ ಸಮಸ್ಯೆ ಆಗಂಗಿಲ್ಲ. ಒಂದೇ ಒಂದು ಕೀಟನಾಶಕ ಹೊಡ್ಕೋರಿ. ಕೀಟನಾಶಕ ಹೊಡ್ಕೊಂಡು ಏನೋ ಸೀದಾ ಕಟ್ ಮಾಡೋಕೆ ನಿಂದ್ರಿ. ಶುಗರ್ ಏನು ರಿಟರ್ನ್ ಆಗಂಗಿಲ್ಲ, ಮತ್ತಿಟ್ಟು ಕಾಳು ಹಾರ್ಡಾಗ್ತದೆ ರೀ, ಹಾರ್ಡಾಗಿ ಗಟ್ಟಿ ಆಗಕ್ಕೆ ನೋಡ್ತದೆ. ಈಗ ನೋಡಿರಿ, ಯಾವುದೇ ಒಂದು ಕಾಯ್ದದ್ದು ತಂದು ನೀರಾಗ ಹಾಕಿಬಿಟ್ರೆ ಹೆಂಗೆ ಗಟ್ಟಿ ಆಗ್ತದಲ್ಲ, ಆ ರೀತಿ ಗಟ್ಟಿ ಆಗಕ್ಕೆ ನೋಡ್ತದೆ. ಬಟ್ ಶುಗರ್ ಇಳಿಯಂಗಿಲ್ಲ, ಸ್ವಲ್ಪ ವೇರಿಯೇಷನ್ ಆಗ್ಬೋದು ರೀ. 23, 24, 26 ಶುಗರ್ ಇರ್ತದಲ್ಲ, ಅಂಥವ್ರಿಗೆ ವೇರಿಯೇಷನ್ ಆಗ್ಬೋದು ರೀ. ಅವ್ರು ಜಸ್ಟ್ ಕಟ್ ಮಾಡ್ಕೊಂಡು ಬಿಟ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇದು ಅಲ್ಲದೆ ರೀ, ಈಗ ಸದ್ಯಕ್ಕೆ ಈಗೇನು ಈ ರೈತರು ಇದೀವಲ್ಲ ನಾವು, ಯಾರು ರೀ 2-3 ದಿವಸನ ಕಟ್ ಮಾಡೋವಂಥ ರೈತರು, ಅವರು ಒಂದು ಸ್ವಲ್ಪ ನೀರಿನ ನಿಯೋಜನೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಏನು ಅಡ್ಡಿ ಇಲ್ಲ. ಮತ್ತು ಕಾಳು ಈ ಫಿಟ್ ಗೊನೆ ಇರ್ತಾವಲ್ಲ ರೀ, ಫಿಟ್ ಗೊನೆ ಆದವ್ರು ಆಲ್ರೆಡಿ ಅಲ್ಲೊಂದು ಗೊನೆ ಇಲ್ಲೊಂದು ಗೊನೆ ರೋಟಿಂಗ್ ಕಾಣಿಸಿರ್ತಾವೆ. ಗೊನೆ ಕೊಳ್ತು ಹುಳ ಆಗಿ ರೋಟಿಂಗ್ ಕಾಣಿಸ್ತಿರ್ತದೆ.
ಅಂಥ ರೈತರು ಏನದ ಕಂಪಲ್ಸರಿ ನೀವು ಕೀಟನಾಶಕ ಹೊಡ್ಕೊಂಡು ಅದಾದ ನಂತರ ಟೈಕೋಡ್ರಮರ, ಸೋಡೋಮೋನಾಸ್, ಬ್ಯಾಸಿಲಸ್ ಕಂಪಲ್ಸರಿ ಇವು 3 ಸೇರಿಸಿ 1 ಲೀಟ್ರ್ ನೀರಿಗೆ 5 ml ಹಾಕಿ ನೀವು ಒಂದು ಸ್ಪ್ರೇ ತೊಗೊಂಡ್ಬಿಡ್ರಿ, ಕರೆಕ್ಟ್ ಆಗ್ತದೆ. ಬಟ್ ಅಂಜಬೇಡ್ರಿ, ಯಾರು ಅಂಜಿ ಹಂಗಾಯ್ತು ಹಿಂಗಾಯ್ತು ಅನ್ನೋ ಭಯ ಪಡಬೇಡ್ರಿ, ಏನೂ ಆಗಂಗಿಲ್ಲ. ಯಾಕಂತಂದ್ರೆ ನಾವೆಲ್ಲ ವಾತಾವರಣ ಜೊತೆ ಗುದ್ದಾಟ ಮಾಡೋರು ಇರ್ತೀವಿ. ನಾವು ವಾತಾವರಣ ಹೆಂಗೆ ಇರ್ತದೆ ಅದರಂತೆಯೇ ನಾವು ಟರ್ನ್ ಹಾಕೊಂತ ಹೋಗ್ಬೇಕಾಗ್ತಿರ್ತದೆ. ಹಾಗಾಗಿ ನಾವೇನದ ಇದು ಇಷ್ಟೇ ಪ್ರೊಸೆಸ್ ಅದ, ಇದರ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಈಗ ನೀವು ಇನ್ನೂ 20 ದಿವಸ 25 ದಿವಸ 15 ದಿವಸ ಹಿಂಗೆ ಮುಂದೆ ಕಟ್ ಮಾಡೋ ರೈತರು ಏನದ, ನೀವು ಡ್ರಿಪ್ನಾಗ SOP ಒಂದು ಬಿಡ್ರಿ, ಮತ್ತು ಇನ್ನೊಂದು SOP ಜೊತೆ ಏನಿದೆ ಯೂರಿಯಾ ಕೊಡಿಸ್ರಿ, WGD ಸಲ್ಫರ್ ಕೊಡಿಸ್ರಿ, ಮತ್ತು ಇನ್ನೂ ಏನೋ ನಾ ಇವು ಎರಡೇ ಹೇಳ್ತಿದ್ದೆ ರೀ. ಮತ್ತು ಇನ್ನೂ ಏನೇನೋ ರೈತರು ಅವ್ರವ್ರ ಅನುಭವ ತಕ್ಕಂತೆ ಮಾಡ್ತಿರ್ತಾರೆ. ಅವು ಯಾವ ಕೊಡೋಕೆ ಹೋಗ್ಬೇಡ್ರಿ, ಓನ್ಲಿ SOP ಒಂದು ಕೊಡ್ರಿ. ಏನಾಗ್ಬಿಡ್ತದೆ, ಕಾಳು ಒಡಿಲಾರಂಗೆ, ಆಮೇಲೆ ಕಾಳು ಸೀಳ್ತಿರ್ತದೆ ರೀ, ತುಂಬ ಸೀಳಿ ಇದಾಗ್ತಿರ್ತದೆ. ಮತ್ತು ಇನ್ನೊಂದು ಬೇರೆ ಬೇರೆ ಆ ಗೊಬ್ಬರ ಈ ಗೊಬ್ಬರ ನಾವು ಹಾಕೋತ ಹೋದೆವು ಅಂದ್ರೆ ಕಾಳು ಸೀಳ್ತಂದ್ರೆ ಆಟೋಮೆಟಿಕ್ ರಾಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಕಾಳು ಉದುರ್ತದ ಅನ್ನೋವಂಥ ರೈತರು ಏನದ ಅಂಥ ಟೈಮ್ದಾಗ ನಾವೇನು ಮಾಡ್ಕೋಬೇಕು ರೀ, ಯಾವ್ದು ರೀ ಬೋರಾನ 0050 ಇಟ್ಟತಾನೆ ಹೇಳಿದೆಲ್ಲ ರೀ, ಆ ರೀತಿ ಒಂದು ಸ್ಪ್ರೇ ತೊಗೊಂಡು ನಾವು ಮಾಡಿಬಿಟ್ಟೇವು ಅಂದ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ನಮಗೆ ಪ್ಲಸ್ ಪಾಯಿಂಟ್ ಅಂದರೆ ಏನಂದ್ರೆ ಗಾಳಿ ಒಂದಿಲ್ಲ, ಗಾರ್ ಒಂದು ಬಿದ್ದಿಲ್ಲ, ಇದರದಿಂದ ನಮಗೇನೂ ಪ್ರಾಬ್ಲಮ್ ಆಗಿಲ್ಲ. ಈಗ ನನ್ನ ಪ್ಲಾಟ್ ಅಂತ ನಾವು 1ನೇ ತಾರೀಕು ಅಥವಾ 2ನೇ ತಾರೀಕು ಕಟ್ ಮಾಡೋ ಪ್ಲ್ಯಾನ್ದಾಗ ಇದ್ದೀನಿ. ಮತ್ತು ನಾನಂತರೂ ಏನೂ ಮಾಡಂಗಿಲ್ಲ ರೀ, ಬರೀ ಒಂದು ಕೀಟನಾಶಕ ಕೊಡ್ಕೊಂಡು ಬಿಟ್ಬಿಡ್ತೀನಿ. ಈ ರೀತಿ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ.